ಇನ್ನೊಂದು ಕಡೆ ಈಗ ಸುಧಾಕರ್ ಅವರಿಗೆ ಒಂದು ರೀತಿ ವಿರೋಧ ಏನು ವ್ಯಕ್ತ ಆಗ್ತಾ ಇತ್ತು. ವಿಶ್ವನಾಥ್ ಅವರು ಮಾತನಾಡ್ತಾ ಇದ್ರು, ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಒಂದು ರೀತಿ ಯಲಹಂಕ ಶಾಸಕ ಬಂಡಾಯ ಸಾರುವಂತ ಲಕ್ಷಣಗಳು ಕಾಣಿಸ್ತಾ ಇತ್ತು. ಆದ್ರೆ ಬಂಡಾಯ ಶಮನಕ್ಕೆ ಈಗ ಸ್ವತಃ ಅಭ್ಯರ್ಥಿ ಕೆ ಸುಧಾಕರ್ ಅವರು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಅಭ್ಯರ್ಥಿಯಾಗಿರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಯಲಹಂಕದ ಸಿಂಗನಾಯಕನಹಳ್ಳಿಯ ಶಾಸಕರ ಮನೆಗೆ ಹೋಗಿ ಖುದ್ದು ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಮೊನ್ನೆ ಕೂಡ ಭಾನುವಾರ ಹೋಗಿದ್ರು, ಬಟ್ ಹೇಳದೆ ಬಂದಿದ್ರು, ನಾನು ಮನೇಲಿ ಇರಲಿಲ್ಲ ಅಂತ ಹೇಳಿ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಹೇಳಿದ್ರು. ಸೊ ಆವಾಗ ಭೇಟಿ ಆಗಿರಲಿಲ್ಲ, ಸುಧಾಕರ್ ಅವರು ವಾಪಸ್ ಹೋಗಿದ್ರು. ಅದಾದ ನಂತರ ವಿಶ್ವನಾಥ್ ಅವರು ಕೂಡ ಯಡಿಯೂರಪ್ಪ ಅವರ ಹತ್ರ ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ರು. ಇವ್ರು ನಮಗೆ ಸರಿಯಾಗಿ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಈಗ ಅವರು ಹೋಗಿ ಭೇಟಿಯನ್ನ ಮಾಡಿದರೆ ಮನವೊಲಿಕೆ ಆಗಿದೆಯಾ ನೋಡಬೇಕು. ನಾನು ನಿಮಗೆಲ್ಲ ಪ್ರಾರಂಭದಿಂದ ಹೇಳ್ತಾ ಇದ್ದೆ, ಮಾನ್ಯ ವಿಶ್ವನಾಥ್ರವರು ಯಲಹಂಕ ಜನಪ್ರಿಯ ಶಾಸಕರು, ನನಗೆ ಮೊದಲಿಂದ ಕೂಡ ಸ್ನೇಹಿತರು. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತು ನಾನು ಅವರ ಅಭಾರಿಯಾಗಿದ್ದೇನೆ ಅವರಿಗೆ. ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿಯವರು ನನ್ನ ಜೊತೆಯಲ್ಲಿ ಬಂದಿದ್ದರು. ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ದರು ಅವ್ರ ಮನೆಗೆ, ಸ್ವಗೃಹದಲ್ಲಿ. ನಾವಿಬ್ಬರೂ ಕೂಡ ಬಂದಿದ್ವಿ. ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ. ಭಾಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ. ನಾನು ಭಾಳ ಯಲಹಂಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂಥ ಕೆಲಸ ನಾನು ಮಾಡೋದಿಲ್ಲ. ಹಾಗಾಗಿ ಅವರ ಕಾರ್ಯಕರ್ತರು, ಅವರ ಮುಖಂಡರು, ನಮ್ಮ ಯಲಹಂಕ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ನಾನು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ನಡೆಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಅವ್ರಿಗೂ ಕೂಡ ಹೇಳಿದ್ದೇನೆ. ಖಂಡಿತ ನಾಳೆ 3ನೇ ಏನು ನಾಮಿನೇಷನನ್ನು ನಾನು ಮಾಡ್ತಾಯಿದ್ದೇನೆ. ಮಾನ್ಯ ವಿಶ್ವನಾಥ್ರವರು 100ಕ್ಕೆ 100 ನಮ್ಮ ಜೊತೆಲಿ ಬರ್ತಾರೆ. ಅವರು ಕೂಡ ನಾಮಪತ್ರ ವೇಳೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಇನ್ನು ಅವ್ರ ಜೊತೆಯಲ್ಲಿ ಇನ್ನೂ 3 ಜನ ಮುಖಂಡರುಗಳನ್ನು ನಾನು ಆಹ್ವಾನ ಮಾಡ್ತೀನಿ. ನೋ ಡಿಮ್ಯಾಂಡ್ಸ್, ಯಾವುದೂ ಡಿಮ್ಯಾಂಡ್ಸ್ ಇಲ್ಲ. ರಾಜಕಾರಣ ಅನ್ನುವಂಥದ್ದು ಕೊಡೋ ತಗೊಳ್ಳೋ ಅಂಥ ವ್ಯವಹಾರ ಅಲ್ಲ. ಇದು ಪರಸ್ಪರ ವಿಶ್ವಾಸ, ಪರಸ್ಪರ ನಂಬಿಕೆ, ಈ ಪಕ್ಷದ ಸಿದ್ಧಾಂತವನ್ನು ಎತ್ತಿ ಹಿಡಿಯುವಂಥ ಕೆಲಸ. ಇದನ್ನು ಅವರು ಪ್ರಾಮಾಣಿಕವಾಗಿ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಈ ಪಕ್ಷವನ್ನು ಕಟ್ಟುವಂಥ ಕೆಲಸ ಈ ಭಾಗದಲ್ಲಿ ನಾವು